ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ನಾನು ಕಲಾವತಿ. ಇವತ್ತು ನೋಡ್ರಿ ಫ್ಲವರ್ ಪಕೋಡ ಯಾವ ರೀತಿ ಮಾಡೋದಂತಂದು ತೋರಿಸ್ತೇನೆ ನೋಡ್ರಿ ನಿಮಗೆ. ಟೀ ಜೊತೆ ಕಾಫಿ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತದ ನೋಡ್ರಿ. ಇದು ಹೊಸ ರೀತಿ ಪಕೋಡ ನೋಡ್ರಿ. ಇದು ಮಾಡೋದು ಭಾಳ ಸುಲಭ ಐತ್ರಿ. ಗರಿ ಗರಿಯಾಗಿ ಬರ್ತದೆ ನೋಡ್ರಿ ಫ್ಲವರ್ ಪಕೋಡ. ಈಗ ನೋಡ್ರಿ ಕಟ್ ಮಾಡ್ಕೊಂಡ್ರಿ. ನೋಡಿರಿ, ಮೀಡಿಯಮ್ ಸೈಜ್, ಭಾಳ ಮೀಡಿಯಮ್ ಸೈಜ್ ತೊಗೊಬೇಡ್ರಿ. ಭಾಳ ಸಣ್ಣ ಸೈಜ್, ಭಾಳ ದಪ್ಪನೂ ಇರಬಾರ್ದು ಉಳ್ಳಾಗಡ್ಡಿ, ಭಾಳ ಸಣ್ಣನೂ ಇರಬಾರ್ದು ರೀ. ಒಂದು ಮೀಡಿಯಮ್ ಇರ್ಬೇಕು ರೀ ಉಳ್ಳಾಗಡ್ಡಿ. ಈಗ ನೋಡಿರಿ, ಅದ್ರ ಹಿಂದಿಂದು ಇದು ಇರ್ತದೆ ನೋಡಿರಿ, ಅದು ಸ್ವಲ್ಪ ಕಟ್ ಮಾಡ್ಕೋಬೇಕು ರೀ. ಜಾಸ್ತಿ ಕಟ್ ಮಾಡ್ಕೋಬಾರ್ದು, ಸ್ವಲ್ಪನೇ ಕಟ್ ಮಾಡ್ಕೋಬೇಕು. ಅದೇನು ಮುಂದ್ಗಡೆ ಇರ್ತದೆ ನೋಡಿರಿ, ಮುಂದ್ಗಡೆ ಇದ್ದಿದ್ದು ಸ್ವಲ್ಪ. ಈಗ ನೋಡಿರಿ, ಈ ಥರ ಕಟ್ ಮಾಡ್ಕೊಳತ್ತೀನಿ. ಕಟ್ ಮಾಡ್ಕೊಳ್ಳದೆ ಈಸಿ ಐತ್ರಿ ಇದೇನು ಮಾಡೋದು. ಪಕೋಡ ಮಾಡೋದು ಸ್ವಲ್ಪ ಕಟ್ ಮಾಡೋದೇ ಹಾರ್ಡ್ ಅನ್ನಿಸ್ತದೆ. ಈಗ ನೋಡಿರಿ, ಈ ಥರ ಸ್ವಲ್ಪ ಹಿಂದಿನ ತಕ್ಕೊಂಬಿಡ್ರಿ. ಅದು ತಕ್ಕೊಂಡು ಸಪ್ಪೆ ಎಲ್ಲ ತಕ್ಕೊಂಡು ಈ ಥರ ಎಲ್ಲ ಸ್ವಲ್ಪ ತಗೊಂಡು ನೋಡಿರಿ, ಮುಂದಿನ ಸ್ವಲ್ಪ ಅದು ಮುಂದಿಂದೆಲ್ಲ ಹೆರ್ಚ್ಕೊಂಡು ನೋಡಿರಿ ಕಟ್ ಮಾಡ್ಕೊಂಡಿನಿ. ಅದು ಉಳ್ಳಾಗಡ್ಡಿ ಸರಿಯಾಗಿ, ಯಾಕಂದ್ರೆ ಸೇಪ್ ಚೆನ್ನಾಗಿ ಬರ್ಬೇಕಾಗ್ತದೆ ರೀ. ಅದು ಫ್ಲವರ್ ಥರ ಬರ್ಬೇಕಲ್ರಿ, ಅದಕ್ಕಾಗಿ ತೋರಿಸ್ಲತ್ತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಅಕ್ಕವ್ರಿ, ಕ್ರಿಸ್ಪಿಯಾಗಿ. ಇವು ಪಕೋಡ ಮಕ್ಕಳಿಗೆ, ದೊಡ್ಡವ್ರಿಗೆ, ಫ್ಯಾಮ್ಲಿಯವ್ರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಆದ್ರೆ ನಾ ತೋರಿಸಿದ ಸರಿಯಾದ ಮೆಥಡ್ ನೋಡ್ಕೊಂಡು ಮಾಡಿರಿ, ಸ್ಟೆಪ್ ಬೈ ಸ್ಟೆಪ್. ಸ್ವಲ್ಪ ಮಿಸ್ಟೇಕ್ ಆದರೂ ಬೇರೆ ರೀತಿ ಆಗ್ಬಿಡ್ತಾವ್ರಿ. ಅದಕ್ಕೆ ಸೇಫ್ ನೋಡಿರಿ. ಡಿಸೈನ್ ಈ ಥರ ಡಿಸೈನ್ ಮಾಡ್ಕೋಬೇಕ್ರಿ. ಈಗ ನೋಡಿರಿ, ಅದು ಉಳ್ಳಾಗಡ್ಡಿ ಹಿಂದಿನ ಭಾಗ ಐತೆ ನೋಡಿರಿ, ಅಲ್ಲಿ ಹಿಂಗಿಟ್ಟು ಉಲ್ಟಾ ಇಟ್ಟು ಈ ಥರ ಡಿಸೈನ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಸ್ವಲ್ಪನೇ ಜಾಗ ಬಿಟ್ಟು ಕಟ್ ಮಾಡ್ಬೇಕಾಗ್ತದೆ ರೀ. ಭಾಳ ದೂರ ಕಟ್ ಮಾಡಕ್ಕೆ ಹೋಗ್ಬೇಡ್ರಿ, ಸರಿಯಾಗಿ ಬರೋಂಗಿಲ್ಲ ರೀ ಅದು ಫ್ಲವರ್. ನೋಡಿರಿ, ಇಲ್ಲಿ ತೋರಿಸ್ಲತ್ತೆ ನೋಡಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಕಂಪಲ್ಸರಿ ಕಮೆಂಟ್ ಮೂಲಕ ತಿಳಿಸ್ರಿ. ಟ್ರೈ ಮಾಡಿದ್ರೆ ಮನೆಯಾಗ ಯಾವ ರೀತಿ ಆಗತ್ತಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಮಗೂ ಸಪೋರ್ಟ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್, ಇದೇ ರೀತಿ ನೋಡಿರಿ ಕಟ್ ಮಾಡೋದು. ಇಲ್ಲಿ ತೋರಿಸ್ಲತ್ತೀನಿ ನೋಡಿರಿ. ಇದು ಕಟ್ ಮಾಡೋದು ಸರಿಯಾಗಿ ನೋಡ್ಕೊಂಬಿಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಡಿಸೈನ್ ಆಗುತ್ತೆ ನೋಡಿರಿ. ಇದು ನಡ್ಬರ್ಕ್ ಏನ್ರಿ, ಮತ್ತು ಅದಕ್ಕೆ ಸರಿಯಾಗಿ ಕಟ್ಟಲಿಕ್ಕಂದ್ರೆ ಈ ರೀತಿ ಮತ್ತು ಚಾಕುಲೆ ಕಟ್ ಮಾಡ್ಕೊರಿ. ಈಗ ನೋಡಿರಿ, ಪದರ ಎಲ್ಲ ಬಿಚ್ಕೊಂಬಿಡ್ರಿ. ಉಳ್ಳಾಗಡ್ಡಿ ಮ್ಯಾಗಿನ ಸೊಪ್ಪು ಎಲ್ಲ ಇರ್ತದಲ್ಲ, ಈ ಥರ ಪದರ ಸಪ್ರೇಟ್ ಮಾಡ್ಕೊಂಬಿಡ್ರಿ. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಕ ನೋಡ್ರಿ ಪಕೋಡ. ಮಕ್ಕಳಿಗೆ ಹೊಸ ರೀತಿ ಏನರ ಮಾಡಿಕೊಟ್ರೆ ಖುಷಿ ಅನ್ನಿಸ್ತದೆ. ಮಕ್ಕಳಿಗೆ ಹೊಸ ರೆಸಿಪಿ ಏನರ ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಖುಷಿದಿಂತ್ರ ಎಂಜಾಯ್ ಮಾಡ್ಕೊತ ತಿಂತಾರೆ ನೋಡಿರಿ. ಸ್ಕೂಲ್ದಿಂತ್ರ ಬಂದಿಂದ ಸ್ನ್ಯಾಕ್ಸ್ ಏನರ ಮಾಡೋ ಟೈಮ್ದಾಗ ಈ ಪಕೋಡ ಮಾಡಿಕೊಟ್ರಿ ಅಂದ್ರೆ ಅವರಿಗೆ ಭಾಳ ಖುಷಿಪಟ್ಟು ತಿಂತಾರೆ ರೀ. ಈಗ ನೋಡಿರಿ, ಮತ್ತೊಂದು ಈರುಳ್ಳಿ ಹೆಚ್ಚಿ ತೋರಿಸ್ಲತ್ತೀನಿ ನೋಡಿರಿ. ನಾನು ಯಾವ ರೀತಿ ಕಟ್ ಮಾಡ್ಬೇಕಂತಂದು ತೋರಿಸ್ಲತ್ತೀನಿ ನೋಡಿರಿ. ಈಗ ನೋಡಿರಿ, ಒಂದು ಚಹಾ ಕುಡಿದು ನಾನು ಲೋಟ ತೊಗೊಂಡಿನಿ ನೋಡಿರಿ, ಅದ್ರ ಮ್ಯಾಗ ಇಟ್ಟೀನಿ ರೀ. ನಿಮಗೆ ಫಸ್ಟ್ ತೋರಿಸಿದ್ದು ಸ್ವಲ್ಪ ಈಜಿ ಅನಿಸ್ಲಿಕ್ಕಂದ್ರೆ ಇದ್ರ ಮ್ಯಾಗಿಟ್ಟು ಈ ರೀತಿ ಕಟ್ ಮಾಡಿರಿ. ಫಸ್ಟ್ ಟೈಮ್ ಕಟ್ ಮಾಡೋರಿಗೆ ಅದು ಹಾರ್ಡ್ ಅನ್ನಿಸ್ತದೆ ರೀ ಸ್ವಲ್ಪ, ಅದಕ್ಕೆ ಈ ರೀತಿ ಮೆಥಡ್ ತೋರಿಸ್ಲತ್ತೀನಿ ನೋಡಿರಿ. ಈ ರೀತಿ ಕಟ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಈಜಿಯಾಗಿ ಈರುಳ್ಳಿ ಕಟ್ ಆಗುತ್ತೆ ನೋಡಿರಿ. ಇಲ್ಲಿ ತೋರಿಸ್ಲತ್ತೀನಿ. ಇದೇ ವಿಧಾನದಾಗ ಕಟ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್, ಯಾವ ರೀತಿ ಕಟ್ ಮಾಡೋದು ಅಂತಂದು ನಿಮ್ಗೆ ಸರಿಯಾಗಿ ವಿಧಾನದಾಗ ತೋರಿಸಿ ನೋಡಿರಿ. ಈರುಳ್ಳಿ ಇದೇ ರೀತಿ ಕಟ್ ಮಾಡ್ಕೊರಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇದೇ ಫಾಲೋ ಮಾಡ್ಕೊತ ಹೋದ್ರೆ ಕರೆಕ್ಟ್ ಬರುತ್ತೆ ನೋಡಿರಿ ಅದು. ಇಲ್ಲಾಂದ್ರೆ ಒಳಗೆ ನೀವು ಕಟ್ ಮಾಡಿದಾಗ ಸ್ವಲ್ಪ ಹೆಂಗಿರ್ತಾವೆ ದಪ್ಪ ಉಳಿದಿದ್ದು ಈರುಳ್ಳಿ ಈ ಥರ ಕಟ್ ಮಾಡ್ಕೊರಿ. ನೋಡಿರಿ, ಎಷ್ಟು ಮಸ್ತ್ ಬಂದದ ನೋಡಿರಿ ಈರುಳ್ಳಿ ಫ್ಲವರ್ ಪಕೋಡ.
ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ನಿಮ್ಮ ಪಕೋಡ ಸರಿಯಾಗಿ ಬಂದಿತ್ತಂದ್ರೆ ನಾನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ರೀತಿ ಹೊಸ ರೆಸಿಪಿಗಳು ಹಾಕ್ತಾ ಇರ್ತೇನೆ ದಿನ. ಮತ್ತು ನಿಮಗೆ ಯಾವ ರೀತಿ ರೆಸಿಪಿ ಬೇಕಾಗ್ಯಾವೋ ಕಮೆಂಟ್ ಮೂಲಕ ತಿಳಿಸ್ರಿ, ನಾ ಮಾಡಿ ಹಾಕ್ತೀನಿ ರೀ ವಿಡಿಯೋ. ಈಗ ನೋಡಿರಿ ಮ್ಯಾಗಿನ ಸ್ವಲ್ಪ ಕರೆಕ್ಟಾಗಿ ಸೇಪ್ ಬರ್ಲಿಕ್ಕಂದ್ರೆ ಅದು ಈರುಳ್ಳಿದ್ದು ಆ ಥರ ಮ್ಯಾಗಿನ ಸ್ವಲ್ಪ ಕಟ್ ಮಾಡ್ಕೊರಿ. ನೋಡಿರಿ ಎಷ್ಟು ಮಸ್ತ್ ಬಂದದ. ಈಗ ಇದು ಎಳೆಯಾಗಿ ಪದರ ಬಿಡಿಸ್ಬೇಕು ನೋಡಿರಿ ಉಳ್ಳಾಗಡ್ಡಿ ಎಲ್ಲ. ನೋಡಿರಿ ಈ ಥರ ಕಟ್ ಮಾಡ್ಕೊರಿ. ಈ ಥರ ಪಕೋಡ ಒಂದು ಸಲ ಮಾಡಿಕೊಟ್ಬಿಡ್ರಿ ಮಕ್ಕಳಿಗೆ, ನಿಮ್ಮ ಫ್ಯಾಮ್ಲಿಯವರು ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ ನೋಡ್ರಿ ಅವ್ರು ಪೂರಾ. ಆದ್ರೆ ಮಾಡೋ ಮೆಥಡ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಇದೇ ವಿಧಾನದಾಗ ಮಾಡ್ಕೊತವ್ರಿ, ಕರೆಕ್ಟ್ ಆಗ್ತಾವ್ರಿ. ಈಗ ನೋಡಿರಿ ಎಳೆಯಾಗಿ ಈ ಥರ ಬಿಡಿಸ್ರಿ ಎಲ್ಲದು ಸರಿಯಾಗಿ. ಈರುಳ್ಳಿ ಪೂರ ಸಪ್ರೇಟ್ ಆಗ್ಬೇಕು ನೋಡಿರಿ. ಈಗ ನಿಮಗೆ ಗೊತ್ತಾಗ್ಲತ್ತದ ವಿಡಿಯೋದಾಗ, ಕರೆಕ್ಟಾಗಿ ನೋಡಿರಿ. ಈಗ ಗೊತ್ತಾಗ್ತದೆ ನೋಡಿರಿ. ಇಲ್ಲಿ ನೋಡ್ಲತ್ತಿರಲ್ಲ ಯಾವ ರೀತಿ ಬಂದದ್ರಿ. ಈಗ ನೋಡಿರಿ ನಾನು ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿ ನೋಡಿರಿ, ಮೊದಲೊಂದು ಇದೊಂದು. ಈಗ ಹಿಟ್ಟು ರೆಡಿ ಮಾಡ್ಕೊಂಬ್ರಿ. ನಾನು ಕಡಲೆ ಹಿಟ್ಟು ತೊಗೊಂಡಿನಿ ನೋಡಿರಿ 1 ಕಪ್. ನಿಮಗೆ ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ತೊಗೋರಿ. ಅದಕ್ಕೆ ನಾನು ಧನಿಯಾನು ಮತ್ತು ಎಲ್ಲ ರೀತಿ ಮಸಾಲೆ ಇದ್ದಿದ್ದು ಮಸಾಲೆ ಹಾಕ್ಕೊಂದಿನಿ ರೀ. ನಿಮಗೆ ಯಾವ ಮಸಾಲೆ ಇಷ್ಟ ಆ ಮಸಾಲೆ ಹಾಕೋರಿ. ಸ್ವಲ್ಪ ಮ್ಯಾಗಿ ಮಸಾಲೆ ಹಾಕ್ಕೊಂದಿನಿ ನೋಡಿರಿ ನಾನು. ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ನಿಮಗೆ ಯಾವುದೇ ಮಸಾಲೆ ಬೇರೆ ಇಷ್ಟ ಆಗಿತ್ತಂದ್ರೆ ಅದು ಹಾಕೋರಿ. ನೋಡಿರಿ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂದಿನಿ ನೋಡಿರಿ. ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಂದಿನಿ ನೋಡಿರಿ. ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ. ನೋಡಿರಿ ಉಪ್ಪು ರುಚಿ ತಕ್ಕಷ್ಟು ಹಾಕೋರಿ, ಜಾಸ್ತಿ ಹಾಕೊಳಕೋಬೇಡ್ರಿ. ಈಗ ನೋಡಿರಿ ಇದು ನಾವು ಕರಿಬೇವು ಹಾಕಿನಿ ನೋಡಿರಿ. ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡಿರಿ. ಹಾಕ್ಬೇಕತ್ತೆ ಏನಿಲ್ಲ. ನೋಡಿರಿ ಓಮ್ ಕಾಳು ಹಾಕಿನಿ ನೋಡಿರಿ. ಓಮ್ ಕಾಳು ಹಾಕಿದ ಮ್ಯಾಗ ನಾನು ಅರ್ಶಿಣ ಪುಡಿ ಹಾಕಿನಿ ನೋಡಿರಿ. ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕಿನಿ. ಓಮ್ ಕಾಳು ಹಾಕಿನಿ ನೋಡಿರಿ. ಓಮ್ ಕಾಳು ಒಂದು ಅರ್ಧ ಟೀ ಸ್ಪೂನ್ ಹಾಕ್ರಿ. ಫ್ಲೇವರ್ ಚೆನ್ನಾಗಿ ಬರ್ತದೆ. ಆರೋಗ್ಯಕ್ಕೂ ಓಮ್ ಕಾಳು ಅಜ್ವಾನ ಒಳ್ಳೆಯದತ್ತಂದು ಅಜ್ವಾನ ಹಾಕೀನಿ ರೀ. ಇದು ಕಲಿಸ್ಕೋಬೇಕು ನೋಡಿರಿ. ನೀರು ಸ್ವಲ್ಪ ಹೆಚ್ಚಿಗಾದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಪಕೋಡ ಥರ ಗಟ್ಟಿ ಕಲಿಸ್ಕೋಬೇಕಂತ ಏನಿಲ್ಲ. ಇದಕ್ಕೆ ಸ್ವಲ್ಪ ನೀರೇ ಆಗಿರ್ಬೇಕು ರೀ. ಇದು ಹಿಟ್ಟು ಕಲಸೋದು ಭಾಳ ಈಜಿ ಅದ್ರಿ, ಏನು ತೊಂದರೆ ಇಲ್ಲ. ನಿಮ್ಮ ಮತ್ತು ಕೊತ್ತಂಬರಿ ಐತಿ ಏನ್ರಿ ಹಾಕ್ಕೊಬೇಕಾಗಿತ್ತಂದ್ರೆ ಹಾಕೋರಿ. ಮತ್ತು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿರಿ. ಭಾಳ ಅಂದ್ರೆ ಭಾಳ ಆಳಸ್ನು ಮಾಡಕ್ಕೆ ಹೋಗ್ಬೇಡ್ರಿ, ನೀರು ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಗಟ್ಟಿನೂ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ತೋರಿಸ್ಲತ್ತೀನಿ ನೋಡಿರಿ. ಇದೇ ರೀತಿನೇ ಇರ್ಬೇಕು ನೋಡಿರಿ ಹಿಟ್ಟು. ನೋಡಿರಿ ಫ್ರೆಂಡ್ಸ್, ಹಿಟ್ಟು ಕಲಸೋ ಮೆಥಡ ಗೊತ್ತಾಗ್ಯದ ಅನ್ಕೊಳತ್ತೀನಿ ರೀ ನಿಮಗೆ. ಭಾಳ ಈಜಿ ಆದ್ರಿ ಹಿಟ್ಟು ಕಲಸೋದು. ನೋಡಿರಿ ಈ ಥರ ಭಾಳ ಗಟ್ಟಿನೂ ಇರಬಾರ್ದ್ರಿ, ಭಾಳ ಅತಿ ನೀರು ಥರನೂ ಇರಬಾರ್ದು. ನೀರು ಸ್ವಲ್ಪ ಹೆಚ್ಚಾದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ಭಯ ಪಟ್ಕೋಬೇಡ್ರಿ. ನೋಡಿರಿ ಇದು ಕರೆಕ್ಟ್ ಆಗ್ಯದ ನೋಡಿರಿ. ಈಗ ನೀವು ಇದು ಬ್ರೆಡ್ ಅದ ನೋಡಿರಿ. ಈ ಬ್ರೆಡ್ ಬೇಕಂದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೀವು ಹಾಕ್ಲಿಕ್ಕೂ ಚಲೋನೇ ಆತವೆ, ಹಾಕಿದ್ರೂ ಚಲೋನೇ ಆತವೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ಅನ್ನೋ ಕಾರಣದಿಂದ ಈ ಬ್ರೆಡ್ಡ ನಾ ಹಾಕ್ಲತ್ತೀನಿ ನೋಡಿರಿ. ನೀವು ಇದ್ರೆ ಹಾಕೋರಿ, ಇಲ್ಲಿ ಅಂದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ನೋಡಿರಿ ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಈಗ ಅದು ಸಣ್ಣ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿರಿ. ಸಣ್ಣಗೆ ನೋಡಿರಿ ಎಲ್ಲ ಪೂರ ಸಣ್ಣಗಿಂದ. ನೆಕ್ಸ್ಟ್ ಅದೊಂದು ಪ್ಲೇಟ್ ಒಳಗೆ ತಕ್ಕೊಂಡು, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡಿರಿ, ಬೇಕಂದ್ರೆ ಹಾಕೋರಿ. ನಿಮಗೆ ರವೆ ಇಷ್ಟ ಅಂತ ಇತ್ತಂದ್ರೆ ರವೆನೂ ಹಾಕೋಬೋದು. ಏನೂ ಹಾಕ್ಲಿಕ್ಕಂದ್ರೂ ಹಾಗೆ ಮಾಡಿದ್ರೂ ನಡೀತದೆ, ತೊಂದರೆ ಇಲ್ಲ. ಹಾಕೋದ್ರೂ ನಡೀತದೆ, ಹಾಕ್ಲಿಕ್ಕೆ ನಡೀತದೆ. ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಆಗುತ್ತದೆ ಅನ್ನೋದು ಕಾರಣದಿಂದ ಹಾಕ್ಲತ್ತೇವ್ರಿ ಅಷ್ಟೇ. ನೋಡಿರಿ ಈಗ ಪಕೋಡಕ್ಕೆ ಹಿಟ್ಟು ಹಚ್ಚೋದು ತೋರಿಸ್ತೀನಿ ನೋಡಿರಿ. ಈಗ ಅವು ಹಿಟ್ಟು ಕಲಸಿ ಇಟ್ಟಿರ್ತೇವೆ ನೋಡಿರಿ,
ಆ ಹಿಟ್ಟೊಳಗೆ ಪೂರ ಎದ್ದು ಒಳಗೆಲ್ಲ ಹಾಕ್ಬೇಕ್ರಿ ಕರೆಕ್ಟ್ ಅದ್ರೊಳಗೆ ಉಳ್ಳಾಗಡ್ಡಿ ಈರುಳ್ಳಿ ಒಳಗೆಲ್ಲ ಸೇರ್ಬೇಕ್ರಿ ಅದು ಹಿಟ್ಟು ಕರೆಕ್ಟಾಗಿ ಮ್ಯಾಗ ಮತ್ತು ಅದು ಬ್ರೆಡ್ದು ನಾವು ಪುಡಿ ಮಾಡಿ ಇಟ್ಕೊಂಡೇವಲ್ರಿ ಅದು ಸ್ವಲ್ಪ ಉದುರಿಸ್ಬೇಕು ನೋಡ್ರಿ. ಈಗ ಉಳ್ಳಾಗಡ್ಡಿ ಭಾಳ ದಪ್ಪ ತೊಗೋಬೇಡ್ರಿ, ಭಾಳ ಮೀಡಿಯಮ್ ತೊಗೋಬೇಡ್ರಿ. ಇವು ಸ್ವಲ್ಪ ನಮ್ಮ ಉಳ್ಳಾಗಡ್ಡಿ ಸ್ವಲ್ಪ ದಪ್ಪ ಭಾಳ ಆಗ್ಯಾವ್ರಿ, ನೀವು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೋರಿ. ಈಗ ನೋಡ್ರಿ ರೆಡಿ ಆಯ್ತು ನೋಡ್ರಿ. ಇದು ಒಳಗೆಲ್ಲ ಈ ಥರ ಹಾಕ್ಬೇಕ್ರಿ ನೋಡ್ರಿ, ಕರೆಕ್ಟಾಗಿ ಕುಡಿಸ್ಬೇಕು. ಮತ್ತು ಇನ್ನೊಂದು ತೋರಿಸ್ತೇನೆ ನೋಡ್ರಿ ನಿಮಗೆ ತಿಳಿಲಿಕ್ಕಂದ್ರೆ. ಅದೇ ರೀತಿ ಸೇಮ್ ಇದರೊಳಗೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಗರಿ ಗರಿಯಾಗಿ ಬಿಡಿ ಬಿಡಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಬರ್ತವೆ ರೀ ಫ್ಲವರ್ ಪಕೋಡ. ಭಾಳ ಈಜಿ ಆದ್ರಿ ಇದು, ನೋಡ್ಲಾಕ ಸ್ವಲ್ಪ ಕಷ್ಟ ಅನ್ನಿಸ್ತದ, ಈಜಿ ಆದ್ರಿ. ಈಗ ನೋಡಿರಿ ಹಿಟ್ಟು ಹಿಂಗೆಲ್ಲ ಹಚ್ಚಿದ ಆದ್ಮ್ಯಾಗ ಮತ್ತು ಅದೇನೋ ಬ್ರೆಡ್ದು ನಾವು ಪುಡಿ ಮಾಡಿ ಇಟ್ಕೊಂಡೆ ನೋಡ್ರಿ, ಈ ಥರ ಮ್ಯಾಗೆಲ್ಲ ಉದುರಿಸ್ಕೋಬೇಕಾಗ್ತದೆ ನೋಡಿರಿ ಫ್ರೆಂಡ್ಸ್. ನೋಡಿ ಇದಾದ ನಂತರ ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡ್ಬೇಕು ರೀ. ಎಣ್ಣೆ ಸರಿಯಾಗಿ ಕಾಯ್ದ ನಂತರ ಎಣ್ಣೆ ಬಿಡ್ಬೇಕು ರೀ. ಇದು ಎಣ್ಣೆ ಲೋ ಫ್ಲೇಮ್ದಾಗ ಇಟ್ಕೊಂಡೆ ಕಾಯಿಸ್ಬೇಕು ರೀ, ಯಾಕಂದ್ರೆ ಹೊತ್ತಿ ಹೋಗ್ಬಿಡ್ತಾವೆ ರೀ ಒಮ್ಮೆ, ಅವು ಹೊತ್ತಿ ಬಿಡ್ತಾವೆ. ಅದಕ್ಕಾಗಿ ಈಗ ನೋಡಿರಿ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಟ್ರೈ ಮಾಡಿದ್ರೆ ಯಾವ ರೀತಿ ಬಂದತ್ತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿರಿ. ಬ್ಯಾಚುಲರ್ ಇದ್ರಂದ್ರೆ ಅವ್ರಿಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಆಕ್ಕದ ನೋಡ್ರಿ ಇದು ಫ್ಲವರ್ ಪಕೋಡ. ನೋಡಿರಿ ನಮ್ಮ ಮನೆಯಲ್ಲಿ ಅಂತೂ ನಾವು ವಾರಕ್ಕೊಂದು ಸಲ ಮಾಡ್ಕೊಂಡು ತಿಂತೇವೆ ನೋಡ್ರಿ ಇದು. ಈಗ ನೋಡಿರಿ ಒಂದು ಕಡಾಯಿ ಇಟ್ಕೊಂಡೀನಿ, ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಅದು ಪಕೋಡ ಸ್ವಲ್ಪ ದಪ್ಪ ಇರ್ತಾವಲ್ರಿ, ಕಡಿಮೆ ಎಣ್ಣೆ ಹಾಕೊಂಡ್ರಂದ್ರೆ ಸರಿಯಾಗಿ ಕ್ರಿಸ್ಪಿಯಾಗಿ ಒಳಗೆ ಹಸಿ ಉಳಿತಾವೆ, ಮ್ಯಾಗೆಲ್ಲ ಕಟಿ ಕಟಿ ಆಗ್ತಾವೆ. ಅದಕ್ಕೆ ಈಗ ನೋಡಿರಿ 5 ನಿಮಿಷ ಕಾಯ್ದ ನಂತರ ಎಣ್ಣೆ ಕಾಯ್ದ ನಂತರ ಪಕೋಡ ಹಾಕಿ ನೋಡಿರಿ ಒಳಗೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ಪಕೋಡ ಬೈಲತ್ತವ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ಈ ಪಕೋಡಕ್ಕೆ ಒಂದು ಸ್ಪೂನ್ ತೊಗೊಂಡು ಆ ಸೈಡಿಂದ ಎಣ್ಣೆ ಇರ್ತದೆ ನೋಡ್ರಿ, ಆ ಎಣ್ಣೆ ಇದ್ರ ಮ್ಯಾಗ ಹಾಕೋಬೇಕ್ರಿ ಸ್ವಲ್ಪ, ಅಂದ್ರೆ ಅದು ಒಳಗೆಲ್ಲ ಎಣ್ಣೆ ಹೋಗ್ತಾವೆ, ಸರಿಯಾಗಿ ಕ್ರಿಸ್ಪಿಯಾಗಿ ಸುಡ್ತದ್ರಿ. ಇಲ್ಲಿಕ್ಕಂದ್ರೆ ಹಾಗೆ ಬಿಟ್ರೆ ಒಳಗೆ ಹಸಿ ಎಲ್ಲ ಉಳಿತದ. ಈಗ ನೋಡ್ರಿ ಒಂದು ಸ್ಪೂನ್ ತೊಗೊಂಡು ಅದಕ್ಕೆ ಹಿಂಗೆ ಹಾಕ್ಕೊಳತ್ತೀನಿ ನೋಡ್ರಿ ಮ್ಯಾಗ. ಇದೇ ರೀತಿ ಮಾಡಿರಿ ಸೇಮಾಗಿ. ಈಗ ನೋಡ್ರಿ ಹಿಂಗೆ ಹಾಕ್ಕೊಳತ್ತೀನಿ ನೋಡ್ರಿ ಎಣ್ಣೆ. ಒಂದು ಸ್ಪೂನ್ ಸಾಯದ ನಂತರ ಎಣ್ಣೆ ಈ ಥರ ಹಾಕೋರಿ. ಮತ್ತು ನೋಡ್ರಿ ಈಗ ಸ್ವಲ್ಪ ಆ ಸೈಡ ಸರಿಯಾಗಿ ಸುಟ್ಟವ್ರಿ. ಈಗ ಮತ್ತು ಹಿಂಗೆ ತಿರುಗಿಸಿ ಹಾಕೊಳಮ್ರಿ. ಈಗ ಇವು ಕರಿವಾಗ ಸ್ವಲ್ಪ ಹುಷಾರ ನಂತರ ಕರೀರಿ, ಯಾಕಂದ್ರೆ ಎಣ್ಣೆ ಮ್ಯಾಗ ಬೀಳ್ತಿರ್ತದೆ ನೋಡ್ರಿ. ಈಗ ಇದನ್ನು ಫಸ್ಟ್ ನಾವು ಹೆಂಗೆ ಇಟ್ಟಿದ್ದೇವಲ್ರಿ ಹಿಂಗೆ ಹಾಕ್ಕೊಳಮ್ರಿ. ಈಗ ನೋಡ್ರಿ ಎಷ್ಟು ಕೆಂಪಾಗಿ ಚೆಂದಾಗಿ ಸುಟ್ಟಾವ ನೋಡ್ರಿ ಈಗೆಲ್ಲ. ಮತ್ತು ಎಣ್ಣೆ ಮ್ಯಾಗ ಹಾಕೋತ ಕರಿಬೇಕಾಗ್ತದ್ರಿ ಇವು. ಇದೇ ರೀತಿ ಚೆಂದಾಗಿ ಕರೀರಿ, ಯಾಕಂದ್ರೆ ಗಡ್ಬಡ್ ಮಾಡಿ ಹಸಿ ಬಿಸಿ ತೆಗೆದ್ರಿ ಅಂದ್ರೆ ತಿನ್ನಕ್ಕೆ ಟೇಸ್ಟ್ ಹತ್ತಂಗಿಲ್ಲ ರೀ, ಒಳಗೆಲ್ಲ ಹಸಿ ಹಸಿ ಇರ್ತಾವೆ ನೋಡ್ರಿ. ಫೈನಲಾಗಿ ನಮ್ಮ ಫ್ಲವರ್ ಪಕೋಡ ರೆಡಿ ಅದು ನೋಡ್ರಿ. ಈಗ ಬಿಸಿ ಬಿಸಿ ಚಹಾ ಜೊತೆ ಜಿಟಿ ಜಿಟಿ ಮಳೆ ಜೊತೆ ಫ್ಲವರ್ ಪಕೋಡ ತಿಂದ್ರೆ ಯಾರೇ ಫ್ರೆಂಡ್ಸ್ ಫ್ಯಾಮಿಲಿಯವರು ಎಲ್ಲ ಮಾಡಿಕೊಟ್ಬಿಡ್ರಿ, ನಿಮ್ಮ ಫ್ಯಾನ್ ಆಗ್ಬಿಡ್ತಾರೆ ನೋಡ್ರಿ ಅವರು. ಈಗ ನೋಡ್ರಿ
ಚಹಾ ಮತ್ತು ಫ್ಲವರ್ ಪಕೋಡ ಹೆಂಗಾಗ್ಯಾವತ್ತಂದು ಕಮೆಂಟ್ ಮೂಲಕ ತಿಳಿಸ್ಬಿಡ್ರಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೇನು ದುಡ್ಡಿಲ್ಲ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಬಾಯ್.